ಸ್ನೇಹಿತರೆ ನಮಸ್ಕಾರ. ನಮ್ಮ ಪುರಾಣಗಳಲ್ಲಿ ಇಂದಿಗೂ ಯಾರೂ ಪೂಜೆ ಮಾಡದ ಅನೇಕ ದೇವತೆಗಳು ಇದ್ದಾರೆ. ಇತಿಹಾಸದಲ್ಲಿ ಆ ದೇವತೆಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪೂಜೆಗಳನ್ನು ನಿರ್ವಹಿಸುತ್ತಿದ್ದರು. ಆದರೆ ಈಗ ತುಂಬಾ ಜನಕ್ಕೆ ಇವರ ಹೆಸರುಗಳು ಕೂಡ ಗೊತ್ತಿಲ್ಲ. ಈ ದೇವತೆಗಳು ಪ್ರೀತಿ, ಶಕ್ತಿ, ಧನ ಹಾಗೂ ರಕ್ಷಣೆಗೆ ಪ್ರತೀಕವಾಗಿ ಇರುತ್ತಿದ್ದರು. ಭಕ್ತರು ತುಂಬಾ ಶ್ರದ್ಧೆಯಿಂದ ಪೂಜಿಸುತ್ತಿದ್ದರು. ಇವರ ಹೆಸರಲ್ಲಿ ಅನೇಕ ಕಥೆಗಳು, ಆಚರಣೆಗಳು ನಮ್ಮ ಪುರಾಣಗಳಲ್ಲಿದೆ. ಆದರೆ ಕಾಲಗತಿಯಲ್ಲಿ ಈ ದೇವತೆಗಳ ಪೂಜೆ, ಆರಾಧನೆ, ಉಪಾಸನೆಗಳು ಕಣ್ಮರೆಯಾಯಿತು. ಈಗ ನಾವು ದುರ್ಗಾದೇವಿ, ಕಾಳಿ ಮಾತೆ, ಲಕ್ಷ್ಮೀ ದೇವಿ ಮತ್ತು ಈ ದೇವತೆಗಳ ಸಮಾನವಾಗಿ ಆ ದೇವತೆಗಳನ್ನು ಹಿಂದೆ ಪೂಜಿಸುತ್ತಿದ್ದರು. ಇಷ್ಟಕ್ಕೂ ಆ ದೇವತೆಗಳು ಯಾರು? ಇಂದಿನ ವಿಡಿಯೋಲ್ಲಿ ಆ 12 ಶಕ್ತಿವಂತ ದೇವತೆಗಳ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ. ಒಂದು ಕಾಲಘಟ್ಟದಲ್ಲಿ ಈ ದೇವತೆಗಳನ್ನು ಭಾರತ ದೇಶವೆಲ್ಲ ಪೂಜಿಸುತ್ತಿತ್ತು. ಆದರೆ ಈಗ ಇವರು ಕೇವಲ ಗ್ರಂಥಗಳಿಗೆ ಮಾತ್ರ ಪರಿಮಿತರಾಗಿದ್ದಾರೆ. ಸ್ನೇಹಿತರೆ, ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ಪ್ರತಿ ತಿಂಗಳ ದ್ವಾದಶಿಯ ದಿನ ಸಾಧು ಸತ್ಪುರುಷರಿಗೆ ನಿಮ್ಮ ಸನಾತನ ಟಿವಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅನ್ನದಾನ ಸೇವೆಯನ್ನು ನಿರ್ವಹಿಸುತ್ತಿದ್ದೇವೆ. ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ಬೆಂಬಲವೂ ಬೇಕಿದೆ. ಹಾಗೆ ನಮ್ಮ ಸಂಸ್ಥೆ ಸೇವಾ ಕಾರ್ಯಗಳು ಹಾಗೂ ನಾವು ನಿಮ್ಮ ಮುಂದೆ ತರುವ ದೇವಾಲಯದ ವಿಡಿಯೋಗಳು, ಅದರ ಜೊತೆ ಇನ್ನೂ ಅನೇಕ ವಿಡಿಯೋಗಳು ಮಾಡಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸ್ಕ್ಯಾನರ್ ಹಾಗೂ UPI ಐಡಿಗೆ ನಿಮಗೆ ತೋಚಿದ ಮೊತ್ತವನ್ನು ದೇಣಿಗೆಯಾಗಿ ನೀಡಿ ನಮ್ಮ ಈ ಸೇವಾ ಹಾಗೂ ಧರ್ಮ ಕಾರ್ಯಗಳನ್ನು ಮುಂದುವರಿಸಲು ಸಹಕರಿಸ್ತೀರಾ ಅಂತ ಭಾವಿಸ್ತೇನೆ. ಧನ್ಯವಾದ. ಸ್ನೇಹಿತರೆ, ಈ ವಿಡಿಯೋನ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಕಡೆಯವರೆಗೂ ನೋಡಿ. ಯಾಕೆಂದ್ರೆ ಇಂದು ನಾನು ಇತಿಹಾಸದ ಪುಟಗಳಲ್ಲಿ ಸೇರಿರುವ ಒಂದು ರಹಸ್ಯವಾದ ಅಧ್ಯಾಯವನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ ಮಾಡುತ್ತಿದ್ದೇನೆ. ರತಿ ಪ್ರೇಮ, ಸೌಂದರ್ಯ ಮತ್ತು ಆಕರ್ಷಣೆಗೆ ದೇವತೆ. ಭಾರತೀಯ ಪೌರಾಣಿಕ ಕಥೆಗಳಲ್ಲಿ ಈಕೆಗೆ ಬಹಳ ದೊಡ್ಡ ಸ್ಥಾನವಿದೆ. ಈಕೆ ಕಾಮದೇವನ ಮಡದಿ. ಈ ದೇವತೆಯ ಉಪಾಸನೆ ಪ್ರೀತಿಗೆ ಹಾಗೂ ಪ್ರೀತಿಯ ಶಕ್ತಿಗೆ ಸಂಕೇತ. ಪ್ರಾಚೀನ ಕಾಲದಲ್ಲಿ ತಮ್ಮ ವೈವಾಹಿಕ ಜೀವನವನ್ನು ಪ್ರೀತಿ ಹಾಗೂ ಸಹೃದಯದಿಂದ ಜೀವಿಸಲು ರತಿದೇವಿಯನ್ನು ಪೂಜಿಸಿ ಆರಾಧನೆ ಮಾಡುತ್ತಿದ್ದರು. ಆದರೆ ಈಗ ಸಮಯದ ಜೊತೆ ಪ್ರಾಧಾನ್ಯತೆಗಳು ಬದಲಾಗಿದೆ. ಭಕ್ತಿ ಮಾರ್ಗ ಮತ್ತು ಸನ್ಯಾಸದ ಬಗ್ಗೆ ಅವಗಾಹನೆ ಪ್ರಬಲವಾಗುತ್ತಾ ಪ್ರೀತಿ ಮತ್ತು ಭಾವನೆಗಳನ್ನು ಭೌತಿಕ ವಿಷಯಗಳಾಗಿ ಪರಿಗಣಿಸಲು ಶುರು ಮಾಡಿದ್ದಾರೆ. ಆಧ್ಯಾತ್ಮಿಕತೆಯನ್ನು ಅತ್ಯುನ್ನತವಾದ್ದನ್ನಾಗಿ ಭಾವಿಸಿ ಸಮಾಜ ಭಕ್ತಿಯನ್ನು ಪ್ರೀತಿಗಿಂತ ದೊಡ್ಡ ಸ್ಥಾನದಲ್ಲಿ ಇರಿಸಿತು. ಇದರಿಂದ ರತಿದೇವಿಯ ಪೂಜೆ ನಿಧಾನಗತಿಯಲ್ಲಿ ಕಮ್ಮಿಯಾಗುತ್ತಾ ಬಂತು. ಈಗ ಈ ದೇವತೆಯು ಗ್ರಂಥಕ್ಕೆ ಮಾತ್ರ ಪರಿಮಿತಳಾಗಿದ್ದಾಳೆ. ಈಗ ಬಹಳ ಕಮ್ಮಿ ಜನ ಪ್ರೀತಿ ಮತ್ತು ಸೌಂದರ್ಯಕ್ಕೆ ಸಂಬಂಧಪಟ್ಟ ದೇವತೆಯ ಉಪಾಸನೆ ಮಾಡುತ್ತಾರೆ. ಮುಂದಿನ ದೇವತೆ ಅರಣ್ಯಾಣಿ, ಕಾಡು ಮತ್ತು ಪ್ರಕೃತಿಗೆ ಸಂಬಂಧಿಸಿದ ದೇವತೆ. ಈ ದೇವತೆಯನ್ನು ಅರಣ್ಯ, ಪ್ರಕೃತಿ, ವನಸ್ಪತಿಗಳಿಗೆ ಸಂಬಂಧಪಟ್ಟ ದೇವತೆಯಾಗಿ ನಂಬುತ್ತಾರೆ. ಮಾನವನ ಜೀವನ ಕಾಡಿನ ಮೇಲೆ ಆಧಾರಪಟ್ಟ ದಿನಗಳಲ್ಲಿ ಈ ದೇವತೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಪೂಜಿಸುತ್ತಿದ್ದರು. ಪ್ರಾಚೀನ ಕಾಲದಲ್ಲಿ ಅರಣ್ಯಾಣಿಯನ್ನು ಉಪಾಸನೆ ಮಾಡಿ ಸಮೃದ್ಧಿ ಹಾಗೂ ಸಂರಕ್ಷಣೆಯನ್ನು ಕೋರುತ್ತಿದ್ದರು. ಆದರೆ ಕಾಲಗತಿಯಲ್ಲಿ ಈ ನಗರಗಳು ಬೆಳೆಯುತ್ತಾ ಅರ್ಬನೈಸೇಷನ್ ಆದ ಮೇಲೆ ಕಾಡು ಕಡಿಯುತ್ತಾ ಹೋದ ಮನುಷ್ಯ ಜಾತಿ ಕಾಲಕ್ರಮೇಣ ಈ ದೇವತೆಯ ಪೂಜೆಯು ನಿಂತು ಹೋಯಿತು. ಈಗ ಯಾರು ಈ ದೇವತೆಯ ಉಪಾಸನೆ ಮಾಡುವವರೇ ಕಾಣೋಲ್ಲ. ಮುಂದಿನ ದೇವತೆ ರೋಹಿಣಿ. ಈ ದೇವತೆ ಚಂದ್ರ ಹಾಗೂ ನಕ್ಷತ್ರಗಳಿಗೆ ಸಂಬಂಧಪಟ್ಟ ದೇವತೆ. ವೈದಿಕ ಕಾಲದಲ್ಲಿ ಜನರು ಚಂದ್ರನ ಗತಿ ಹಾಗೂ ನಕ್ಷತ್ರ ಚಲನೆಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡುತ್ತಿದ್ದರು. ಹಾಗೆ ರೋಹಿಣಿ ದೇವಿಯನ್ನು ಉಪಾಸನೆ ಮಾಡುತ್ತಾ ಆಕೆಯನ್ನು ಶುಭ ಮತ್ತು ಸಮೃದ್ಧಿಗೆ ಪ್ರತೀಕವೆಂದು ನಂಬುತ್ತಿದ್ದರು. ಆದರೆ ಕಾಲಗತಿಯಲ್ಲಿ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಶಾಸ್ತ್ರದ ಮೇಲೆ ಜನರ ನಂಬಿಕೆ ಬದಲಾದ ಮೇಲೆ ಜನರು ಇಂಥ ವಿಶಿಷ್ಟ ದೇವತೆಗಳನ್ನು ಪೂಜಿಸುವ ಬದಲು ಜ್ಯೋತಿಷ್ಯ, ಗಣಾಂಕಗಳ ಮೇಲೆ ದೃಷ್ಟಿ ಇಡಲು ಶುರು ಮಾಡಿದರು. ಇದಕ್ಕೆ ಪರಿಣಾಮವಾಗಿ ರೋಹಿಣಿ ದೇವಿಯ ಪೂಜೆ ನಿಧಾನಗತಿಯಲ್ಲಿ ಕಮ್ಮಿಯಾಗುತ್ತಾ ಬಂತು. ಈಗ ರೋಹಿಣಿ ದೇವಿಯ ಹೆಸರು ಗ್ರಂಥಗಳಿಗೆ ಹಾಗೂ ಜ್ಯೋತಿಷ್ಯ ಸಂಬಂಧಿತ ವಿಚಾರಗಳಿಗೆ ಸೀಮಿತವಾಗಿದೆ. ಮುಂದಿನ ದೇವತೆ ನಿತಿ. ಈ ದೇವತೆ ಭಾಗ್ಯ ಮತ್ತು ನೀತಿಗೆ ಸಂಬಂಧಿತ ದೇವತೆ. ಈ ದೇವತೆಯನ್ನು ವೇದಗಳಲ್ಲಿ ಭಾಗ್ಯ, ಧರ್ಮ, ಸರಿಯಾದ ಆಚರಣೆಗೆ ಸಂಬಂಧಿತ ದೇವತೆಯಾಗಿ ವರ್ಣಿಸಲಾಗಿದೆ. ಈಕೆ ನ್ಯಾಯ, ನೀತಿ ಹಾಗೂ ಧರ್ಮದ ಸಂರಕ್ಷಕಳಾಗಿ ಪರಿಗಣಿಸಲಾಗುತ್ತದೆ. ಪ್ರಾಚೀನ ಕಾಲದ ಸಮಾಜದಲ್ಲಿ ಈಕೆಯ ಉಪಾಸನೆ ಹಾಗೂ ಆಶೀರ್ವಾದವನ್ನು ಜೀವನದಲ್ಲಿ ಸಫಲತೆಗೆ ಹಾಗೂ ಸದ್ಗುಣಗಳಿಗೆ ಪ್ರತೀಕವಾಗಿ ಪರಿಗಣಿಸುತ್ತಿದ್ದರು. ಆದರೆ
ಕಾಲಗತಿಯಲ್ಲಿ ಜನರು ನೀತಿ ಹಾಗೂ ಭಾಗ್ಯದ ನಿಜವಾದ ಅರ್ಥವನ್ನು ಮರೆತು ಹೋಗಿ ಅಂಧ ವಿಶ್ವಾಸದಲ್ಲಿ ಮುಳುಗಿ ಹೋಗಿದ್ದಾರೆ. ಈಗ ಜನರು ತಮ್ಮ ಭಾಗ್ಯವನ್ನು, ಸಂತೋಷವನ್ನು, ಕೋರಿಕೆಗಳನ್ನು ಪಡೆಯಲು ಅಂಧ ವಿಶ್ವಾಸದಲ್ಲಿ ಮೌಢ್ಯವನ್ನು ನಂಬಲು ಶುರು ಮಾಡಿದ್ದಾರೆ. ಇದರಿಂದ ನಿತಿ ದೇವಿಯ ಪೂಜೆ, ಉಪಾಸನೆ ನಿಧಾನಗತಿಯಲ್ಲಿ ಕಣ್ಮರೆಯಾಯಿತು. ಈಗ ಈ ದೇವಿಯ ಹೆಸರು ವೇದಗಳಿಗೆ ಮಾತ್ರ ಸೀಮಿತವಾಗಿದೆ. ಸಾಮಾನ್ಯರಿಗೆ ಈ ದೇವತೆಯ ಹೆಸರೇ ತಿಳಿಯದು. ಮುಂದಿನ ದೇವತೆ ಯಮಿ, ಯಮಧರ್ಮರಾಜನ ತಂಗಿ, ರಾತ್ರಿಯ ದೇವತೆ. ಈ ದೇವತೆಯನ್ನು ರಾತ್ರಿಗೆ ಹಾಗೂ ಜೀವನದ ಪರಮಾರ್ಥಕ್ಕೆ ದೇವತೆಯಾಗಿ ಪರಿಗಣಿಸುತ್ತಾರೆ. ಪುರಾಣಗಳ ಪ್ರಕಾರ ಯಮಿ ಹಾಗೂ ಯಮಧರ್ಮರಾಜನ ಸಂಬಂಧ ಬರೀ ಅಣ್ಣ ತಂಗಿಯ ಸಂಬಂಧಕ್ಕೆ ಮಾತ್ರ ಪರಿಮಿತವಾಗಲಿಲ್ಲ. ಈಕೆ ಜನನ ಮರಣಗಳ ಮಧ್ಯೆ ಒಂದು ಸಂತುಲನವನ್ನು ನೋಡಿಕೊಳ್ಳುವ ಶಕ್ತಿವಂತ ದೇವತೆ. ಈಕೆಯನ್ನು ರಾತ್ರಿಗೆ ಸಂಬಂಧಪಟ್ಟ ದೇವತೆ ಎಂದು ನಂಬುತ್ತಾರೆ. ಈಕೆ ಶಾಂತಿ, ವಿಶ್ರಾಂತಿ ಹಾಗೂ ಆತ್ಮಚಿಂತನೆಗೆ ಪ್ರತೀಕ. ಈ ದೇವತೆಗೂ ಕಾಲಗತಿಯಲ್ಲಿ ಉಪಾಸನೆ, ಪೂಜೆಗಳು ನಿಂತು ಹೋಯಿತು. ಈಗ ಯಾವಾಗಲೋ ಒಂದು ಬಾರಿ ಅಣ್ಣ ತಂಗಿಯ ಪ್ರೀತಿಗೆ ಪ್ರತೀಕವಾಗಿ ಯಾರೋ ಹಿರಿಯರು ಜ್ಞಾಪಕ ಮಾಡಿಕೊಳ್ಳಬಹುದು. ಮುಂದಿನ ದೇವತೆ ಮಾನಸಾದೇವಿ, ಸರ್ಪ ಮತ್ತು ವಿಷಕ್ಕೆ ಸಂಬಂಧಪಟ್ಟ ದೇವತೆ. ಮಾನಸ ದೇವಿಯನ್ನು ಸರ್ಪಗಳ ಹಾಗೂ ವಿಷದಿಂದ ವಿಮುಕ್ತಿ ಕೊಡುವ ದೇವತೆಯಾಗಿ ಪೂಜೆ ಹಾಗೂ ಉಪಾಸನೆ ಮಾಡುತ್ತಿದ್ದರು. ಮುಖ್ಯವಾಗಿ ಗ್ರಾಮೀಣ ಪ್ರಾಂತ್ಯದಲ್ಲಿ ಈ ದೇವತೆಯ ಉಪಾಸನೆ ತುಂಬಾನೇ ನಡೆಯುತ್ತಿತ್ತು. ಗ್ರಾಮೀಣ ಪ್ರಾಂತ್ಯದಲ್ಲಿ ಸರ್ಪದೋಷ, ಹಾವಿನಿಂದ ರಕ್ಷಣೆಗೆ ಹಾಗೂ ಚಿಕಿತ್ಸೆಗೆ ಪೂಜಿಸುತ್ತಿದ್ದರು. ಹಾಗೆ ನಾಗ ಪಂಚಮಿಯಂಥ ಹಬ್ಬಗಳ ದಿನ ಈ ದೇವತೆಗೆ ಪ್ರತ್ಯೇಕವಾದ ಪೂಜೆ ನಿರ್ವಹಿಸುತ್ತಿದ್ದರು. ಆದರೆ ಕಾಲಾನುಗುಣವಾಗಿ ಆಧುನಿಕ ಚಿಕಿತ್ಸಾ ಪದ್ಧತಿಗಳು ಜಾಸ್ತಿಯಾದ ಮೇಲೆ ಈ ಧಾರ್ಮಿಕ ವಿಶ್ವಾಸವನ್ನು ಕಡಿಮೆ ಮಾಡಿ ಈಗ ಈ ದೇವತೆಯ ಪೂಜೆ, ಉಪಾಸನೆಗಳು ಆಗುವುದು ತೀರಾ ಕಮ್ಮಿಯಾಗಿದೆ. ಈಗ ಈ ದೇವತೆಯ ಬಗ್ಗೆ ತಿಳಿದವರು ತೀರಾ ಕಮ್ಮಿಯಾಗಿದ್ದಾರೆ. ಮುಂದಿನ ದೇವತೆ ಶೀತಲಾ ಮಾತಾ, ವ್ಯಾಧಿಗಳ ದಾಳಿಯಿಂದ ರಕ್ಷಿಸುವ ದೇವತೆ. ಶೀತಲಾ ಮಾತೆಯನ್ನು ಮಶೂಚಿ ಮತ್ತು ಇತರ ಅಂಟು ರೋಗಗಳಿಂದ ರಕ್ಷಣೆ ಮಾಡುವ ದೇವತೆಯಾಗಿ ನಂಬುತ್ತಾರೆ. ಪ್ರಾಚೀನ ಕಾಲದಲ್ಲಿ ಚಿಕಿತ್ಸಾ ಸೌಕರ್ಯಗಳು ಪರಿಮಿತವಾಗಿದ್ದಾಗ ಜನರು ಮಹಾಮಾರಿಗಳಿಂದ, ವ್ಯಾಧಿಗಳಿಂದ ತಪ್ಪಿಸಿಕೊಳ್ಳಲು ಈ ದೇವತೆಯನ್ನು ಪೂಜಿಸುತ್ತಿದ್ದರು. ಉತ್ತರ ಭಾರತದಲ್ಲಿ ಅಲ್ಲಲ್ಲಿ ಶೀತಲಾ ದೇವಿಯ ಆರಾಧನೆ ಈಗಲೂ ನಡೆಯುವುದು ಕಾಣಬಹುದು. ಆದರೆ ಯಾವಾಗ ಚಿಕಿತ್ಸಾ ವಿಜ್ಞಾನ ಬಲಗೊಂಡು ಆಧುನಿಕತೆಯಾದ ಮೇಲೆ ಜನರ ಧಾರ್ಮಿಕ ಭಾವನೆ ಕಮ್ಮಿಯಾಗಿ ಈ ದೇವತೆಯ ಆರಾಧನೆ ನಡೆಯುವುದು ಬಹಳ ವಿರಳವಾಗಿದೆ. ಮುಂದಿನ ದೇವತೆ ವಜ್ರೇಶ್ವರಿ. ಈ ದೇವತೆ ತಂತ್ರ ಸಾಧನೆಯ ದೇವತೆ. ತಂತ್ರ ಸಾಧನಾ ವಿಧಾನಗಳಲ್ಲಿ ವಜ್ರೇಶ್ವರಿ ದೇವಿಯ ಉಪಾಸನೆ ಪ್ರಾಚೀನ ತಾಂತ್ರಿಕ ಸಂಪ್ರದಾಯದಲ್ಲಿ ಪ್ರಾಮುಖ್ಯತೆ ಬಹಳ ಜಾಸ್ತಿ ಇದೆ. ಈ ದೇವತೆಯನ್ನು ಶಕ್ತಿ ಹಾಗೂ ದೈವಿಕ ಶಕ್ತಿಯ ಅವತಾರವಾಗಿ ವರ್ಣಿಸಲಾಗಿದೆ. ಹಾಗೆ ತಾಂತ್ರಿಕ ಸಾಧಕರು ಈ ದೇವಿಯನ್ನು ಪ್ರತ್ಯೇಕವಾಗಿ ಪೂಜಿಸುತ್ತಾರೆ. ವಜ್ರೇಶ್ವರಿ ತಾಯಿಯ ಉಪಾಸನೆ ತಂತ್ರ ಸಾಧನೆ, ಯೋಗ ಹಾಗೂ ಕುಂಡಲಿನಿ ಜಾಗೃತಿಗೆ ಸಂಬಂಧಪಟ್ಟಿರುತ್ತದೆ. ಈ ದೇವಿಯ ಉಪಾಸನೆ ಮಾಡಿ ಸಾಧಕರು ಅದೆಷ್ಟೋ ಅಲೌಕಿಕ ಶಕ್ತಿಗಳನ್ನು ಪಡೆಯುತ್ತಿದ್ದರು. ಆದರೆ ಕಾಲ ಕಳೆದಂತೆ ಪವಿತ್ರವಾದ ತಂತ್ರ ವಿದ್ಯೆಯನ್ನು ಸಮಾಜದಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡಲು ಶುರುವಾಯಿತು. ಇದಕ್ಕೆ ಕಾರಣ ಈಗಿನ ಢೋಂಗಿ ಜ್ಯೋತಿಷ್ಯರು. ತಂತ್ರ ಸಾಧನೆಯನ್ನು ಮೂಢ ನಂಬಿಕೆ ಎಂದು ಜನ ಭಾವಿಸಲು ಶುರು ಮಾಡಿದರು. ಇದರಿಂದ ಈ ದೇವತೆಯ ಆರಾಧನೆ, ಉಪಾಸನೆಗಳೇ ಕಮ್ಮಿಯಾಗಿದೆ. ಮುಂದಿನ ದೇವತೆ ಚಿನ್ನಮಸ್ತಾದೇವಿ, ಆತ್ಮ, ಬಲಿದಾನ ಹಾಗೂ ತಂತ್ರ ದೇವತೆ. ಚಿನ್ನಮಸ್ತಾ ದೇವಿಯನ್ನು ಆತ್ಮ ಬಲಿದಾನ ಹಾಗೂ ಶಕ್ತಿಯ ದೇವತೆ ಎಂದು ಉಲ್ಲೇಖಿಸಲಾಗಿದೆ. ಈ ದೇವತೆಯ ರೂಪ ಅತ್ಯಂತ ರಹಸ್ಯಮಯವಾಗಿ ಹಾಗೂ ಭಯಂಕರವಾಗಿರುತ್ತದೆ. ಈ ದೇವತೆ ತಾನೇ ಸ್ವಯಂ ತನ್ನ ತಲೆಯನ್ನು ಕಡಿದುಕೊಂಡು ರಕ್ತವನ್ನು ಪ್ರವಹಿಸುತ್ತಿರುತ್ತಾಳೆ. ಅದನ್ನು ತಾಯಿಯ ಸ್ನೇಹಿತೆಯರು ಸೇವಿಸುತ್ತಿರುತ್ತಾರೆ. ಇದು ಆತ್ಮತ್ಯಾಗ, ಶಕ್ತಿ ಪ್ರವಾಹ ಹಾಗೂ ಜನನ ಮರಣಗಳಿಗೆ ಪ್ರತೀಕವಾಗಿ ನಂಬುತ್ತಾರೆ. ಪ್ರಾಚೀನ ಕಾಲದಲ್ಲಿ ತಾಂತ್ರಿಕರು ಚಿನ್ನಮಸ್ತಾ ದೇವಿಯನ್ನು ಉಪಾಸನೆ ಮಾಡಿ ತಮ್ಮ ಕೋರಿಕೆಗಳು ಹಾಗೂ ಪ್ರಾಪಂಚಿಕ ಬಂಧಗಳಿಂದ ಮುಕ್ತಿ ಸಾಧಿಸಲು ಪ್ರಯತ್ನ ಪಡುತ್ತಿದ್ದರು. ಆದರೆ ಕಾಲಾನುಗುಣವಾಗಿ ಈ ದೇವಿಯ ಉಪಾಸನೆ ಮಾಡುವವರು ತೀರಾ ಕಮ್ಮಿಯಾಗಿ ಈಗ ಎಲ್ಲೋ ಕೆಲವು ತಂತ್ರ ಸಾಧಕರು ಕಾಮಾಖ್ಯಾದಂತಹ ಪ್ರಾಂತ್ಯದಲ್ಲಿ ಕಾಣಬಹುದು. ಮುಂದಿನ ದೇವತೆ ಜಾಹ್ನವಿ ದೇವಿ, ಗಂಗಾ ದೇವಿಯ ಹಳೆ ರೂಪ. ಜಾಹ್ನವಿ ದೇವಿಯ ಹೆಸರು ಬಹಳ ಕಮ್ಮಿ ಜನಕ್ಕೆ ಗೊತ್ತಿರುತ್ತದೆ. ಆದರೆ ಇಂದು ನಾವು ಪೂಜಿಸುತ್ತಿರುವ ಗಂಗಾದೇವಿಯೇ ಈ ದೇವತೆ. ಪುರಾಣದ ಉಲ್ಲೇಖದ ಪ್ರಕಾರ ಭಗೀರಥನ ಪ್ರಯಾಸದಿಂದ ಗಂಗಾದೇವಿ ಭೂಮಿಗೆ ಅವತರಿಸಿದಳು. ಗಂಗಾದೇವಿಯ ವೇಗದಿಂದ ಜಹನು ಮಹರ್ಷಿಯ ಯಜ್ಞಕ್ಕೆ
ಅಂತರಾಯವಾಯಿತು. ಇದರಿಂದ ಕೋಪಗೊಂಡ ಮಹರ್ಷಿಗಳು ಗಂಗೆಯನ್ನು ತಮ್ಮ ಕಮಂಡಲದಲ್ಲಿ ಬಂಧಿಸಿದರು. ನಂತರ ದೇವತೆಗಳು ಮತ್ತು ಭಗೀರಥ ಪ್ರಾರ್ಥಿಸಿದರೆ ಗಂಗೆಯನ್ನು ಬಿಟ್ಟರು. ಇದರಿಂದ ಗಂಗೆಗೆ ಜಾಹ್ನವಿ ಎಂದು ಹೆಸರು ಬಂತು. ಆದರೆ ಕಾಲಗತಿಯಲ್ಲಿ ಜಾಹ್ನವಿ ದೇವಿ ಎಂಬ ಹೆಸರು ಪೂರ್ತಿಯಾಗಿ ಮರೆಯಾಗಿ ಈಗ ಈ ದೇವತೆಯನ್ನು ಗಂಗೆಯಾಗಿ ಮಾತ್ರ ಪೂಜಿಸುತ್ತಿದ್ದಾರೆ. ಮುಂದಿನ ದೇವತೆ ಷಷ್ಠಿ ಮಾತಾ, ಸಂತಾನ ಮತ್ತು ಮಾತೃತ್ವಕ್ಕೆ ದೇವತೆ. ಷಷ್ಠಿ ಮಾತೆಯನ್ನು ನವಜಾತ ಶಿಶು ಹಾಗೂ ಮಾತೃತ್ವಕ್ಕೆ ದೇವತೆಯಾಗಿ ಪರಿಗಣಿಸುತ್ತಾರೆ. ಮುಖ್ಯವಾಗಿ ಬೆಂಗಾಲ್, ಬಿಹಾರ್ ಮತ್ತು ಭಾರತದ ಪೂರ್ವ ಪ್ರಾಂತ್ಯಗಳಲ್ಲಿ ಈ ದೇವತೆಯನ್ನು ವಿಶಿಷ್ಟ ರೀತಿಯಲ್ಲಿ ಪೂಜಿಸುತ್ತಿದ್ದರು. ಈ ದೇವತೆ ಗರ್ಭವತಿ ಮಹಿಳೆಯರನ್ನು, ನವಜಾತ ಶಿಶುವನ್ನು ರಕ್ಷಿಸುತ್ತಾಳೆ ಎಂದು ಅಲ್ಲಿನ ಜನರು ನಂಬುತ್ತಾರೆ. ಹಳೆ ಸಂಪ್ರದಾಯಗಳಲ್ಲಿ ಪ್ರಸವವಾದ 6ನೇ ದಿನ ಷಷ್ಠಿ ಪೂಜೆ ಮಾಡಿ ತಾಯಿ ಮಗುವಿನ ರಕ್ಷಣೆಯ ಬಗ್ಗೆ ಕೋರುತ್ತಿದ್ದರು. ಆದರೆ ಬದಲಾಗುತ್ತಿರುವ ಕಾಲದಲ್ಲಿ ಈ ತಾಯಿಯನ್ನು ಉಪಾಸನೆ ಮಾಡುವವರು ಹಾಗೂ ಷಷ್ಠಿ ಪೂಜೆ ಮಾಡುವವರು ಕಮ್ಮಿಯಾಗಿದ್ದಾರೆ, ಎಲ್ಲೋ ಕೆಲವು ಗ್ರಾಮೀಣ ಪ್ರಾಂತ್ಯಗಳಲ್ಲಿ ಬಿಟ್ಟು. ಮುಂದಿನ ದೇವತೆ ಜ್ವಾಲಾಮಾಲಿನಿ, ಭಯಂಕರವಾದ ಅಗ್ನಿ ದೇವತೆ. ಈ ದೇವತೆಯನ್ನು ಅಗ್ನಿ ಹಾಗೂ ದೈವಿಕ ಶಕ್ತಿ ಸ್ವರೂಪವೆಂದು ನಂಬುತ್ತಾರೆ. ಪ್ರಾಚೀನ ಕಾಲದಲ್ಲಿ ಯುದ್ಧವನ್ನು ಶಸ್ತ್ರಾಸ್ತ್ರಗಳಿಂದ ಮಾತ್ರವಲ್ಲದೆ ಆಧ್ಯಾತ್ಮಿಕ ಹಾಗೂ ತಾಂತ್ರಿಕ ಶಕ್ತಿಗಳಿಂದ ಕೂಡ ಮಾಡುತ್ತಿದ್ದರು. ಆಗ ತಂತ್ರ ಸಾಧಕರು ಹಾಗೂ ಯೋಗಿಗಳು ಜ್ವಾಲಾಮಾಲಿನಿ ದೇವಿಯನ್ನು ಉಪಾಸನೆ ಮಾಡುತ್ತಿದ್ದರು. ಈಕೆ ಪ್ರಜ್ವಲಿಸುತ್ತಿರುವ ಅಗ್ನಿಯಂತೆ ಭಯಂಕರತ್ವಕ್ಕೆ, ಅಜೇಯತ್ವಕ್ಕೆ ಮತ್ತು ವಿನಾಶತ್ವಕ್ಕೆ ಪ್ರತೀಕ. ಈ ತಾಯಿಯ ಆರಾಧನೆಯಿಂದ ಯೋಧರಿಗೆ ಅಜೇಯತೆ ಹಾಗೂ ಅಪಾರವಾದ ಶಕ್ತಿ ಸಿಗುತ್ತಿತ್ತು. ಇದರಿಂದ ಅವರು ಅವರ ಶತ್ರುಗಳ ಮೇಲೆ ಜಯ ಸಾಧಿಸುತ್ತಿದ್ದರು. ಅನೇಕ ತಾಂತ್ರಿಕ ಗ್ರಂಥಗಳಲ್ಲಿ ಜ್ವಾಲಾಮಾಲಿನಿಯ ಉಲ್ಲೇಖವಿದೆ. ಅದರಲ್ಲಿ ಈ ದೇವತೆಯನ್ನು ಕಾಳಿ ಮಾತೆಯ ಹಾಗೂ ದುರ್ಗಾ ಮಾತೆಯ ಉಗ್ರ ರೂಪವಾಗಿ ಪರಿಗಣಿಸುತ್ತಿದ್ದರು. ಆದರೆ ಕಾಲಗತಿಯಲ್ಲಿ ಯುದ್ಧ ಸ್ವರೂಪಗಳು ಬದಲಾಗುತ್ತಾ ಈ ದೇವತೆಯ ಆರಾಧನೆ ಕೂಡ ಕಮ್ಮಿಯಾಯಿತು. ಈಗ ಈ ದೇವತೆಯ ಉಪಾಸನೆ ಕೆಲವು ಗುಪ್ತ ತಾಂತ್ರಿಕ ಸಂಪ್ರದಾಯಗಳಲ್ಲಿ ಮತ್ತು ಪುರಾಣ ಶಾಸ್ತ್ರಗಳಿಗೆ ಪರಿಮಿತವಾಗಿದೆ. ಆದರೂ ಕೆಲವರು ಹಿಮಾಲಯದಲ್ಲಿರುವ ಜ್ವಾಲಾಮುಖಿ ಆಲಯವನ್ನು ಜ್ವಾಲಾಮಾಲಿನಿ ದೇವಿಯ ಆಲಯವೆಂದು ಭಾವಿಸುತ್ತಾರೆ. ಸ್ನೇಹಿತರೆ, ಇವರೇ ನಾವು ಪೂಜಿಸಲು ಆರಾಧಿಸಲು ಮರೆತು ಹೋದ ಶಕ್ತಿ ದೇವತೆಗಳು. ಸಮಾಜದಲ್ಲಾದ ಅನೇಕ ಬದಲಾವಣೆಗಳು ನಮ್ಮ ವಿಶ್ವಾಸಗಳ ಮೇಲೆ, ಪೂಜಾ ವಿಧಾನಗಳ ಮೇಲೆ ನಿಧಾನವಾಗಿ ಪ್ರಭಾವ ಬೀರುತ್ತಿದೆ. ಪೂರ್ವ ಕಾಲದಲ್ಲಿ ಹಲವಾರು ಶಕ್ತಿ ದೇವತೆಗಳನ್ನು ಹಾಗೂ ಪ್ರಕೃತಿಗೆ ಸಂಬಂಧಪಟ್ಟ ಅನೇಕ ದೇವತೆಗಳನ್ನು ಆರಾಧಿಸುತ್ತಿದ್ದರು. ನಿಧಾನವಾಗಿ ಧಾರ್ಮಿಕ ಸಂಪ್ರದಾಯಗಳೆಲ್ಲ ಬದಲಾಗಿ ಅನೇಕ ಪುರಾಣ ಮಂದಿರಗಳೆಲ್ಲ ನಾಶವಾಗಿವೆ. ಕೆಲ ದೇವತೆಗಳು ಬರೀ ಜನಪದಗಳಿಗೆ ಮಾತ್ರ ಸೀಮಿತರಾದರು. ಸ್ನೇಹಿತರೆ, ನಮ್ಮ ಪ್ರಾಚೀನ ದೇವತೆಗಳನ್ನು, ಅವರ ಶಕ್ತಿಯನ್ನು ನಾವು ಮರೆಯದೆ ಆ ದೇವಿಯ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ದಯವಿಟ್ಟು ಈ ವಿಡಿಯೋನ ತುಂಬಾ ಜನಕ್ಕೆ ಶೇರ್ ಮಾಡಿ. ಇದರಿಂದ ಮರೆತು ಹೋದ ದೇವತಾ ಶಕ್ತಿಗಳ ಬಗ್ಗೆ ಅವರಿಗೂ ತಿಳಿಯಲಿ. ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತಿದ್ದೇನೆ. ಇಂತಹ ಇನ್ನಷ್ಟು ವಿಡಿಯೋಗಳು ನೋಡುವ ಹಂಬಲ ನಿಮಗಿದ್ರೆ ದಯವಿಟ್ಟು ಈಗಲೇ ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಅರುಣಾಚಲ ಶಿವ.